ಬೆಳಗಾವಿಯ ಬೈಲಹೊಂಗಲ ನಗರಸಭೆ ವಿರುದ್ಧ ಕಾಲೋನಿಯ ನಿವಾಸಿಗಳು ನೂತನ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿ ಬಾರಿ ಮಳೆಯಾದಾಗಲೂ ಮನೆಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗುತ್ತೆ. ಹಲವು ಬಾರಿ ನಗರಸಭೆ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗ್ತಿಲ್ಲ. ಇದರಿಂದ ಆಕ್ರೋಶಗೊಂಡ ನಿವಾಸಿ ಈಶ್ವರ ಶಿಲ್ಲೆದಾರ ಪ್ರವಾಹದ ರೀತಿಯಲ್ಲಿ ಹರಿಯುತ್ತಿದ್ದ ನೀರಲ್ಲಿ ವಿದ್ಯುತ್ ಕಂಬ ಹಿಡಿದು ನೂತನ ಪ್ರತಿಭಟನೆ ಮಾಡಿದ್ದಾರೆ. ಬೈಲಹೊಂಗಲದಲ್ಲಿ ಮಳೆಯ ಆರ್ಭಟಕ್ಕೆ ಎಪಿಎಂಸಿಯ ಕಾಂಪೌಂಡ್ ಕುಸಿದು ಬಿದ್ದಿದೆ. ಪಕ್ಕದಲ್ಲಿ ನಿಲ್ಲಿಸಿದ್ದ 2 ಕಾರು ನಜ್ಜುಗುಜ್ಜಾಗಿದೆ. ಬಳಿಕ ಬಡಾವಣೆಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಎಪಿಎಂಸಿ ರಸ್ತೆಯಲ್ಲಿರುವ 5 ಅಂಗಡಿಗಳಿಗೆ ನೀರು ನುಗ್ಗಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸಂಪೂರ್ಣ ಹಾನಿಯಾಗಿದೆ. ಎಚ್ಡಿ ಕೋಟೆ ಕಬಿನಿ ಹಿನ್ನೀರಿನಲ್ಲಿ ಪ್ರವಾಸಿಗರ ಹುಚ್ಚಾಟಕ್ಕೆ ಕಾರೊಂದು ಮುಳುಗಿದ ಘಟನೆ ನಡೆದಿದೆ. ಯುವಕರು ನಿಯಮ ಗಾಳಿಗೆ ತೂರಿ ಹಿನ್ನೀರಿನಲ್ಲಿ ಕಾರು ತೆಗೆದುಕೊಂಡು ಹೋಗಿದ್ದರು. ಕಾರು ನಿಲ್ಲಿಸಿ ಫೋಟೋ ಕ್ಲಿಕ್ಕಿಸಿಕೊಳ್ಳುವ ವೇಳೆ ನಿಯಂತ್ರಣ ತಪ್ಪಿ ಕಾರು ನೀರಿನಲ್ಲಿ ಮುಳುಗಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಕಾರು ಮುಳುಗುವ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಪ್ರವಾಸಿಗರ ಹುಚ್ಚಾಟಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಹೆಚ್ ಕ್ರಾಸ್ನಲ್ಲಿ ಚಡ್ಡಿ ಗ್ಯಾಂಗ್ ಆಕ್ಟಿವ್ ಆಗಿದ್ರು ಪೊಲೀಸರು ಸೈಲೆಂಟ್ ಆಗಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಹೆಚ್ ಕ್ರಾಸ್ನಲ್ಲಿ ಬೈಕ್ ಕಳ್ಳನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಗೂಸಾ ಕೊಟ್ಟು ಪೊಲೀಸರಿಗೆ ಬನ್ನಿ ಅಂದರೂ ಸ್ಥಳಕ್ಕೆ ಬಂದಿಲ್ಲ. ಕೇವಲ ಚಡ್ಡಿ ಮಾತ್ರ ಧರಿಸಿಕೊಂಡು ಕಳ್ಳತನಕ್ಕಿಳಿದಿದ್ದಾರೆ. ಸ್ಥಳಕ್ಕೆ ಬಾರದ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪೊಲೀಸರ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಪೊಲೀಸರ ಈ ನಡೆ ಪೊಲೀಸರೇ ಕಳ್ಳರ ಬೆನ್ನಿಗೆ ನಿಂತಿದ್ದಾರೋ ಅನ್ನೋ ಅನುಮಾನ ಮೂಡುತ್ತಿದೆ. ಮೈ ಮೇಲೆ ಮಾವನ ಆತ್ಮ ಬಂದ ರೀತಿಯಲ್ಲಿ ಸೊಸೆ ವರ್ತನೆ ಮಾಡುತ್ತಿರೋ ಘಟನೆ ಕೊಪ್ಪಳ ತಾಲೂಕಿನ ಹೊಳೆಮುದ್ಲಾಪುರ ಗ್ರಾಮದಲ್ಲಿ ನಡೆದಿದೆ. ಕಾಲ್ಮೇಲೆ ಕಾಲು ಹಾಕಿ ಬೀಡಿ ಸೇದಿ ಮದ್ಯ ಸೇವಿಸುತ್ತಿದ್ದಾಳೆ. ಹೀಗಾಗಿ ಜನ ಮಾವ ಚಂದ್ರಪ್ಪ ಆತ್ಮ ಸೊಸೆ ಅನುಭವನ ದೇಹ ಒಕ್ಕಿದೆ ಎಂಬ ಚರ್ಚೆ ಮಾಡ್ತಿದ್ದಾರೆ. ಆಕ್ಸೆಲ್ ಬ್ಲೇಡ್ ಕಟ್ಟಾಗಿ ಸಾರಿಗೆ ಬಸ್ ತಗ್ಗಿಗೆ ಇಳಿದಿದ್ದು ಭಾರಿ ಅನಾಹುತ ತಪ್ಪಿದೆ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಪಟ್ಟಣದ ಮೊರಗೇರಿ ಕ್ರಾಸ್ ಬಳಿ ಈ ಘಟನೆ ನಡೆದಿದೆ. ಹಡಗಲಿಯಿಂದ ಹಗರಿಬೊಮ್ಮನಹಳ್ಳಿ ಕಡೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಆಕ್ಸೆಲ್ ಕಟ್ಟಾದ ಹಿನ್ನೆಲೆ ಚಾಲಕನ ಜಾಣ್ಮೆಯಿಂದ ಪಕ್ಕದ ತಗ್ಗು ಪ್ರದೇಶದಲ್ಲಿನ ಮರದ ಕಡೆ ಬಸ್ ವಾಲಿಸಿದ ಪರಿಣಾಮ ಭಾರಿ ಅನಾಹುತ ತಪ್ಪಿದಂತಾಗಿದೆ. ಬಸ್ನಲ್ಲಿ 45 ಪ್ರಯಾಣಿಕರು ಇದ್ದು ಕೇವಲ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ತಾಯಿಯಿಂದಲೇ ಮಗುವಿನ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರ ತನಿಖೆ ವೇಳೆ ಆರೋಪಿ ಪ್ರಿಯಾಂಕಾ ಹಾಗೂ ಮೋಹನ್ ನಡುವಿನ ಕಳ್ಳಾಟ ಬಯಲಾಗಿದೆ. ಪ್ರಿಯಾಂಕಾ ಹಾಗೂ ಮೋಹನ್ ನಡುವೆ 19ರ ವಯಸ್ಸಿನಲ್ಲಿಯೇ ಪ್ರೀತಿಯಾಗಿತ್ತು. ಆದ್ರೆ ಇವರಿಬ್ಬರ ಪ್ರೀತಿಗೆ ಕುಟುಂಬಸ್ಥರ ವಿರೋಧ, ಅಂತಸ್ತು ಅಡ್ಡಿಯಾಗಿತ್ತು. ಅಂದು ದೂರವಾಗಿದ್ದ ಪ್ರೇಮಿಗಳು ಜಮೀನು ಕೇಸ್ ಸಂಬಂಧ ಲ್ಯಾಂಡ್ ಡೆವಲಪರ್ ಭೇಟಿ ಬಂದಾಗ ಭೇಟಿಯಾಗಿದ್ದರು. ಅದಾದ 1 ತಿಂಗಳ ಬಳಿಕ ಮನೆಯಲ್ಲಿ ಸೋಲೋ ಟ್ರಿಪ್ ಅಂತೇಳಿ ಪ್ರಿಯಾಂಕಾ ಬಾಯ್ ಫ್ರೆಂಡ್ ಮೋಹನ್ ನೊಂದಿಗೆ ವಿವಾಹವಾಗಿದ್ಲು. ಕಾಶಿ ವಿಶ್ವನಾಥನ ಸನ್ನಿಧಾನದಲ್ಲಿ ಸಪ್ತಪದಿ ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಹನಿಮೂನ್ ಮುಗಿಸಿ ವಾಪಸ್ ಬಂದಿದ್ಲು ಅನ್ನೋದು ಗೊತ್ತಾಗಿದೆ. ನೂತನ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರಿಗೆ ಸಾಲು ಸವಾಲು ಎದುರಾಗಿದೆ. ಜಿಬಿಎ ಚುನಾವಣೆ ಹೊತ್ತಲ್ಲೇ ಸಚಿವ ಕೃಷ್ಣ ಬೈರೇಗೌಡರಿಗೆ ರಾಜಕೀಯ ಜೊತೆಗೆ ಆಡಳಿತಾತ್ಮಕ ಸಂಕಷ್ಟ ಕೂಡ ಎದುರಾಗಿದೆ. ನಗರದಲ್ಲಿನ ಕಸದ ಸಮಸ್ಯೆ, ರಸ್ತೆ ಗುಂಡಿ, ಕುಡಿಯುವ ನೀರಿನ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆಯನ್ನ ಪರಿಹರಿಸಬೇಕು. ಜೊತೆಗೆ ಮಳೆ ಬಂದಾಗ ಆಗುವ ಫ್ಲಡ್ ಸೇರಿದಂತೆ ಸಾಲು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕಿದೆ. ಜಿಬಿಎ ಚುನಾವಣೆಯಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರುವುದೇ ದೊಡ್ಡ ಸವಾಲಾಗಿದ್ದು 5 ನಗರ ಪಾಲಿಕೆಯ ಪೈಕಿ ಕನಿಷ್ಠ 3 ನಗರ ಪಾಲಿಕೆಯಲ್ಲಾದ್ರೂ ಕಾಂಗ್ರೆಸ್ ಗೆಲ್ಲಬೇಕಾದ ಅನಿವಾರ್ಯತೆ ಇದೆ. ದೆಹಲಿ ರಾಷ್ಟ್ರ ರಾಜಧಾನಿ ಕೆಲಸ ಕಾರ್ಯಗಳಿಗೆ ಹೋಗಿದ್ದಾರೆ. ಅದರಲ್ಲಿ ಏನು ವಿಶೇಷತೆ ಇದೆ ಎಂದು ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಎಲ್ಲಾ ಬಗೆಹರಿಯುತ್ತೆ, ಯಾವುದೇ ಸಮಸ್ಯೆ ಇಲ್ಲ, ಎಲ್ಲಾ ಅನುಭವ ಇರುವವರಿಗೆ ಇರೋದು ಎಂದು ಖಾದರ್ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿಯನ್ನ ಬಿಜೆಪಿ ಎಂಎಲ್ಸಿ ಎಂಜಿ ಮೂಳೆ ಭೇಟಿಯಾಗಿದ್ದಾರೆ. ಶಾಸಕರ ಪ್ರವಾಸಿ ಮಂದಿರದಲ್ಲಿ ಲಕ್ಷ್ಮಣ ಸವದಿ ಹಾಗೂ ಬಿಜೆಪಿ ಎಂಎಲ್ಸಿ ಎಂಜಿ ಮೂಳೆ ಭೇಟಿಯಾಗಿ ಮಾತುಕತೆಯಾಡಿದ್ದಾರೆ. ಅರ್ಧ ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆದಿದ್ದು ನಾಯಕರ ಭೇಟಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ.